ನಮಸ್ತೆ ಕನ್ನಡ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಕಿದ ರಾಜೇಶ್ ಬ್ಲಾಗ್ಸ್ ಸೊ ಇವತ್ತಿನ ಒಂದು ಬ್ಲಾಗ್ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ನನ್ನ ಫ್ರೆಂಡ್ ಮಧು ಏನಿದ್ದಾರೆ ಅವರ ಅಣ್ಣನ ಮಗುಗೆ ಮುಡಿ ಕೊಡ್ತಾ ಇದ್ದಾರೆ 3ನೇ ವರ್ಷದಲ್ಲಿ ಒಂದು ಮುಡಿ ಕೊಡಬೇಕು ಅಂತ ಆಯ್ತಂತೆ ಸೊ ಹಾಗಾಗಿ ಮೂರನೇ ವರ್ಷಕ್ಕೆ ಮುಡಿ ಕೊಡ್ತಾ ಇದ್ದಾರೆ ಸೊ ಹಾಗಾಗಿ ನಾನು ಉತ್ನಾಳಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಆ ದೇವಸ್ಥಾನ ಎಲ್ಲಿದೆ ಅಂತಲೂ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಸೊ ನನ್ನ ಫ್ರೆಂಡ್ ಮಧು ಜೊತೆನೇ ಹೋಗ್ತಾ ಇದ್ದೀನಿ ಇಡೀ ಬ್ಲಾಗ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಬನ್ನಿ ಆ ಉತ್ನಾಳಮ್ಮನ ದೇವಸ್ಥಾನ ಎಲ್ಲಿದೆ ಹೇಗಿದೆ ಸೊ ಇಡೀ ಬ್ಲಾಗ್ ಹೇಗೆ ಹೋಗುತ್ತೆ ಎಲ್ಲ ನಿಮಗೆ ತೋರಿಸ್ತೀನಿ ಬನ್ನಿ ಹೋಗೋಣ ಸೊ ನನಗೆ ಮಧು ಜೊತೆ ಎಲ್ಲಾದರೂ ಹೋಗಬೇಕು ಅನ್ನೋದಾದರೆ ತುಂಬಾ ಖುಷಿ ಆಗೋಗುತ್ತೆ ಆ ಚಾನ್ಸ್ನ ಮಾತ್ರ ನಾನು ಮಿಸ್ ಮಾಡ್ಕೊಳ್ಳೋದಕ್ಕೆ ಇಷ್ಟನೇ ಪಡೋದಿಲ್ಲ ನಾನು ನನ್ನ ಮಗಳು ಮತ್ತು ಮಧು 3 ಜನ ಸ್ಕೂಟಿಲಿ ಹೋಗೋದು ನನಗೆ ನಿಜವಾಗ್ಲೂ ತುಂಬ ಖುಷಿಯಾದ ವಿಷಯ ಸೊ ಹೊರಟಿದ್ದೀವಿ ನಾನು ಮಧು ನನ್ನ ಚಾರು 3 ಜನನೂ ಹೊರಟಿದ್ದೀವಿ ಸೊ ದೇವಸ್ಥಾನ ಎಲ್ಲಿದೆ ಅಂತ ನಂಗೆ ನಿಜ ಗೊತ್ತಿಲ್ಲ ಹೋದ್ಮೇಲೆ ಗೊತ್ತಾಗುತ್ತೆ ನಿಮಗೂ ಕೂಡ ಹೇಳ್ತೀನಿ ಬನ್ನಿ ಹೋಗೋಣ ಸೊ ನಾನು ಬಂದಿರೋದು ಉತ್ತೂರಮ್ಮನ ದೇವಸ್ಥಾನ ನನ್ನ ಮನೇಲಿ ಕನ್ಫ್ಯೂಸ್ ಆಗಿಬಿಟ್ಟು ಉತ್ನಾಳಮ್ಮ ಅಂತ ಹೇಳ್ಬಿಟ್ಟೆ ಇದು ಉತ್ತೂರಮ್ಮನ ದೇವಸ್ಥಾನ ಸೊ ನಾನು ಬಂದಿರೋದು ಅಲ್ಲಿಗೆ ಆಲ್ರೆಡಿ ನಾವು ಬರೋ ಅಷ್ಟರಲ್ಲೇ ಮುಡಿಯೆಲ್ಲ ಕೊಟ್ಟು ಪೂಜೆ ಎಲ್ಲ ಮಾಡಿಸ್ಬಿಟ್ಟಿದ್ರು ಸೊ ನಾನು ಬಂದು ದರ್ಶನ ಮಾಡ್ಕೊಂಡು ಪೂಜೆ ಎಲ್ಲ ಮಾಡಿಕೊಂಡೆ ಶ್ರೀರಂಗಪಟ್ಟಣದಲ್ಲಿರುವಂತಹ ದೊಡ್ಡನಾಯಕನಹಳ್ಳಿಲಿ ಈ ದೇವಸ್ಥಾನ ಇದೆ ಸೊ ಇದು ಉತ್ತೂರಮ್ಮನ ದೇವಸ್ಥಾನ ನಾನು ಉತ್ನಾಳಮ್ಮನ ದೇವಸ್ಥಾನ ಅಂತ ಅಂದ್ಕೊಂಡು ಕನ್ಫ್ಯೂಸ್ ಮಾಡಿಕೊಂಡು ಹೇಳ್ಬಿಟ್ಟೆ ಇದು ಉತ್ತೂರಮ್ಮನ ದೇವಸ್ಥಾನ ತುಂಬಾ ಪವರ್ಫುಲ್ ದೇವಿ ಅಂತೆ ನಾವು ಏನೇ ಹರಸ್ಕೊಂಡ್ರು ಅದು ಹಾಗೇ ಆಗುತ್ತೆ ಅಂತ ಎಲ್ಲರೂ ಹೇಳಿದ್ರು ನನಗೆ ಅಲ್ಲಿ ಸೊ ನಾನು ಕೂಡ ನನ್ನ ಮನಸ್ಸಿಚ್ಛೆ ಏನಿರುತ್ತೆ ಅದನ್ನೆಲ್ಲ ಬೇಡ್ಕೊಂಡು ಬಂದಿದ್ದೀನಿ ತುಂಬ ಚೆನ್ನಾಗಿದೆ ದೇವಸ್ಥಾನ ಹೊರಗಡೆನೂ ಕೂಡ ಅಷ್ಟೇ ಇದೆ ಉತ್ತೂರಮ್ಮ ದೇವಿ ಅಂತ ತುಂಬಾ ಅಲಂಕಾರ ಚೆನ್ನಾಗಿ ಮಾಡಿದರು ದೇವಸ್ಥಾನವೂ ಅಷ್ಟೇ ದೊಡ್ಡದಾಗಿದೆ ಮದುವೆ ಕೂಡ ಮಾಡ್ತಾರಂತೆ ಇಲ್ಲಿ ನಾಮಕರಣ ಮದುವೆ ಫಂಕ್ಷನ್ಗಳೆಲ್ಲ ಮಾಡ್ತಾ ಇರ್ತಾರಂತೆ ಸೊ ಅಲ್ಲಿ ಅಡುಗೆ ಕೂಡ ಮಾಡಿಕೊಂಡು ಊಟ ಮಾಡೋವಂತಹ ಒಂದು ವ್ಯವಸ್ಥೆಗೆ ಜಾಗ ಇದೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಚಾಮುಂಡೇಶ್ವರಿಯ ಒಂದು ಪ್ರತೀಕ ಅಲ್ಲಿ ನಿಲ್ಲಿಸಿರೋದು ಸೊ ಹಾಗಾಗಿ ಅಲ್ಲಿ ಸಿಂಹ ವಾಹನನ ನಿಲ್ಲಿಸಿದ್ದಾರೆ ಉತ್ತೂರಮ್ಮ ಉತ್ನಾಳಮ್ಮ ಎರಡು ಕನ್ಫ್ಯೂಸ್ ಮಾಡ್ಕೊಂಡು ಹೇಳ್ಬಿಟ್ಟೆ ಉತ್ನಾಳಮ್ಮ ಇರೋದು ಚಾಮುಂಡೇಶ್ವರಿ ಬೆಟ್ಟದ ಹತ್ರ ಇದು ಉತ್ತೂರಮ್ಮ ಹಾಯ್ ಶಿವಮ್ಮ ಹಾಯ್ 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 ಏನು ಅಡುಗೆ ಎಲ್ಲ ರೆಡಿದಾ ಅಲ್ಲಿ ಯಾರೋ ಮೂಲೆಲ್ಲ ಕುತ್ಕೊಬಿಟ್ಟವ್ರೆ ಅವ್ರ ಮುಖನ ಒಂಚೂರು ಝೂಮಲ್ಲಿ ತೋರ್ಸದ ಏನು ಗೊಂಬೆ ಮೇಡಮ್ ಚೆನ್ನಾಗಿದ್ದೀರಾ ಸೂಪರ್ ಆಗಿದೆ ಹೌದಾ ಸಹದಾ ಮೇಡಮ್ ಚೆನ್ನಾಗಿದೆ ಎಲ್ಲೋಗಿದ್ರಿ ಇಷ್ಟೊತ್ತರ್ಗು ಇವಾಗ ಬಂದಿದ್ದೀರಲ್ಲ ಎಲ್ಲ ತೋರ್ಸು ಮೆರಿಂಡಾ ನಂಗೆ ಇಷ್ಟನೇ ಇಲ್ಲ ಇದೇನಿದು ಮಧ್ಯದಲ್ಲಿ ನಿಂದು ನಿನ್ ಕೂದಲೆಲ್ಲೋಯ್ತು ಪಾಪ 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 ವಾ 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 ಹೌದು ಕಟ್ಟಾನೆ ಕೂದಲೆಲ್ಲೋಯ್ತು ಇದು ಇವನ್ ಕೈಲಿ ಮಾಡಿಸ್ಕೊ ನಿಜವಾಗ್ಲೂ ಪಾಪುಗಳು ನಾನು ವಿಡಿಯೋ ತೆಗೆಯೋದು ಇಷ್ಟನೇ ಆಗ್ತಾ ಇರಲಿಲ್ಲ ಮುಖ ಮುಚ್ಕೊಂಡು ಔಸ್ಕೊತಾ ಇದ್ದ ಬಿಸಿ ಸಾಂಬಾರ್ ರೆಡಿ ಆಯ್ತೈತೆ ನಮ್ಮ ಭಟ್ರು ಮಿಸ್ಸಸ್ ವಿನೋದ ಶಿವಮ್ಮ ಅವರು ನಮ್ಮ ಶಿವಮ್ಮ ಅವರು ವಡೆ ಮಾಡ್ತಾ ಇದ್ದಾರೆ ವಡೆ ಸ್ಪೆಷಲಿಸ್ಟು ಸಖತ್ತಾಗಿ ಬೈತೈತೆ ಮಾತ್ರ ವಡೆ ಸೂಪರ್ ನಾವು ಅಡುಗೆ ಎಲ್ಲ ಮಾಡಿ ರೆಡಿ ಆದಮೇಲೆ ಅಲ್ಲಿ ಪೂಜಾರಿಗಳನ್ನ ನಾವು ಕರಿಬೇಕು ಕರೆದಾದ್ಮೇಲೆ ಅವರು ತೀರ್ಥ ಪ್ರಸಾದ ಏನಿರುತ್ತೆ ಆ ತೀರ್ಥನ ಅನ್ನಕ್ಕೆಲ್ಲ ಅಂದರೆ ಅಡುಗೆ ಮಾಡಿರೋ ಅಡುಗೆಗೆಲ್ಲ ಪ್ರೋಕ್ಷಣೆ ಮಾಡಿ ಅದು ದೇವರಿಗೆ ಸಲ್ತು ಅನ್ನೋ ರೀತಿ ಹೇಳ್ತಾರೆ ನೈವೇದ್ಯನ ಆಯಿತು ಅಂತ ಹೇಳಿರುತ್ತೆ ಅದಾದಮೇಲೆ ನಾವು ಜನಗಳಿಗೆ ಹಂಚ್ಕೋಬೇಕಾಗುತ್ತೆ ಇನ್ನೊಂದು ಈ ದೇವಸ್ಥಾನದಲ್ಲಿರೋವಂಥ ಒಂದು ಪದ್ಧತಿ ಏನು ಅಂದರೆ ಯಾರೇ ಹಬ್ಬ ಮಾಡಲಿ ನಾವು ಆ ದೇವಸ್ಥಾನಕ್ಕೆ ಹೋಗಿದ್ದ ದಿನ ಯಾರೇ ಹಬ್ಬ ಮಾಡಿದ್ರೂ ನಾವು ಅವ್ರು ನಮ್ಗೆ ಗೊತ್ತಿಲ್ಲ ಅಂದರೂ ಕೂಡ ನಾವು ಅವ್ರು ಅಡುಗೆ ಮಾಡೋ ದಿನ ಊಟ ಮಾಡಿ ಬರಬೇಕು ಆವಾಗ ಅವ್ರಿಗೂ ಕೂಡ ಒಳ್ಳೆಯದಾಗುತ್ತೆ ನಮಗೂ ಕೂಡ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಅಡುಗೆ ಮಾಡಿರೋದನ್ನ ಊಟ ಮಾಡದೆ ಬರಬಾರ್ದು ಅವ್ರು ನಮ್ಗೆ ಗೊತ್ತೋ ಗೊತ್ತಿಲ್ವೋ ಅದು ಬೇರೆ ಅಡುಗೆ ಮಾಡಿರೋದನ್ನ ಊಟ ಮಾಡಿ ಬರಬೇಕಂತೆ ಸೊ ಇದು ಅಲ್ಲಿನ ಪದ್ಧತಿ
ಯಾರೇ ಮಾಡಿದ್ರೂ ವಡೆ ಪಾಯಸ ಅಂತೂ ಮಿಸ್ ಮಾಡಲೇಬಾರ್ದಂತೆ. ವಡೆ ಪಾಯಸ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಎಲ್ಲರ ಮೇಲೂ ಅಲ್ಲಿ ತೀರ್ಥ ಪ್ರೋಕ್ಷಣೆ ಮಾಡ್ತಾಯಿದ್ರು ಸ್ವಾಮಿಗಳು. ಅಲ್ಲಿ ನನ್ನ ಮಗಳಂತೂ ಮಾಡಿಸ್ಕೊಳ್ಳೋಕ್ಕೆ ರೆಡಿ ಇರಲಿಲ್ಲ, ಓಡಿ ಓಡಿ ನನ್ನ ಹತ್ರ ಬಂದುಬಿಡ್ತಿದ್ಲು. ಎಲ್ಲ ಹೆಣ್ಮಕ್ಳಿಗೂ ಅಲ್ಲಿ ಅರ್ಶಿನ ಕುಂಕುಮ ಎಲೆ ಅಡಿಕೆನ ಕೊಟ್ಟು ಆಮೇಲೆ ಊಟ ಬಡಿಸಿದ್ರು. ಬ್ಲಾಗ್ ಏನು ಬೇಡ. ಭರ್ಜರಿ ಬ್ಯಾಟಿಂಗ್ ಮಾಡಿದ್ದಾಯಿತು, ಊಟ ಎಲ್ಲ ಸಖತ್ತಾಗಿತ್ತು. ಸೊ ಈಗ ಹೊರಡೋಣ ಬನ್ನಿ. ಎಲ್ಲ ಮಾಡ್ಕೊಂಡು ಹೊರಟಿದ್ದೀವಿ ಈಗ ನಾವು. ಈ ಪುಣ್ಯಾತ್ಕಿತಿ ಬೇರೆ ಬ್ಯಾಗಲ್ಲಿ ಕೀ ಇಟ್ಬಿಟ್ಟು ಅವ್ರ ಮನೆಗೆ ಹೋಗಿ ಮತ್ತೆ ಮನೆಯಿಂದ ವಾಪಸ್ ಕೀ ತಗೊಂಡ್ಬಿಟ್ಟು ಕೊಟ್ಟು 1.5 ಅವರ್ ಲೇಟ್ ಮಾಡಿಸೋಳೆ. ಈಗ ಟೈಮ್ ಆಲ್ಮೋಸ್ಟ್ 4:15 ಆಗಿದೆ. ಈಗ ಹೊರಡ್ತಾ ಇದ್ದೀವಿ. ಈಗ ಹೊರಟ್ರೆ ಒಂದು 5 ಗಂಟೆಗೆ ಹೋಗಿ ತಲುಪ್ತೀವಿ. ಅಲ್ಲಿ ವಾತಾವರಣ ನೋಡಿದಾಗ ನನಗನ್ಸಿದ್ದೇನು ಅಂದರೆ ಸಿಟಿ ಜೀವನಕ್ಕಿಂತ ಹಳ್ಳಿ ಜೀವನನೇ ಬೆಟರ್ ಅಂತ. ಏಕೆ ಅಂದರೆ ಅಷ್ಟೊಂದು ಟೆನ್ಷನ್ ಆಗಲಿ ಸ್ಟ್ರೆಸ್ ಆಗಲಿ ಇರೋದೇ ಇಲ್ಲ ಅಲ್ಲಿ ಜನಗಳಿಗೆ. ಪೊಲ್ಯೂಷನ್ ಅಂತೂ ಮೊದಲೇ ಇರೋದಿಲ್ಲ. ಹಸ್ರಾಗಿ ಎಲ್ಲ ಗದ್ದೆ ಇರುತ್ತೆ, ಒಳ್ಳೆ ವಾತಾವರಣ, ಒಳ್ಳೆ ಗಾಳಿ ಇರುತ್ತೆ, ಆರಾಮಾಗಿರ್ಬೋದು ಅಂತ ಅನಿಸುತ್ತೆ. ಮನೆಗೆ ಬಂದಾಗ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಫುಲ್ ಬಿಸಿಲಿಗೆ ಸಿಕ್ಕಾಪಟ್ಟೆ ಸುಸ್ತಾಗೋಗಿತ್ತು ನಮಗೆ. ಆಮೇಲೆ ಚೆನ್ನಾಗಿ ತಿಂದ್ಬಿಟ್ಟಿದ್ವಿ ವಡೆ ಪಾಯಸ ಅಂದ್ಕೊಂಡು. ಫುಲ್ಲು ಬ್ಯಾಟಿಂಗ್ ಆಗಿದ್ದರಿಂದ ಅದು ಕೂಡ ಸ್ವಲ್ಪ ಹೊಟ್ಟೆ ಭಾರ ಆದಾಗೂ ಆಗಿಬಿಟ್ಟಿತ್ತು. ಬಂದು ಸ್ವಲ್ಪ ರೆಸ್ಟ್ ಮಾಡಿ ಈಗ ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ಅಂದ್ಕೊಂಡು ಕಾಫಿ ಮಾಡ್ತಾಯಿದ್ದೀವಿ. ಟೀಗಿಂತ ಕಾಫಿ ಬೆಟರು ಅಂತ ಕಾಫಿ ಕುಡಿಯೋದನ್ನ ಅಭ್ಯಾಸ ಮಾಡ್ಕೋತಾ ಇದ್ದೀನಿ. ಬಟ್ ಯಾಕೋ ಕಾಫಿ ಟೇಸ್ಟ್ ನಂಗೆ ಒಂಚೂರು ಇಷ್ಟನೇ ಆಗ್ತಾಯಿಲ್ಲ, ವಾಕರಿಕೆ ಬರುತ್ತೆ ನನಗೆ. ಸೊ ನನ್ನ ಮಮ್ಮಿ ಮನೆಗೆ ಬಂದಿದ್ದೆ. ಫೇಸ್ ತುಂಬ ಡಲ್ಲಾಗಿ ಕಾಣ್ತಾ ಇತ್ತು, ಹಾಗೆ ತುಂಬ ಬಿಸಿಲಲ್ಲಿ ಓಡಾಡಿ ಸುಸ್ತಾಗಂಗೆ ಕಾಣ್ತಾ ಇತ್ತು. ಸೊ ಅದಕ್ಕೋಸ್ಕರ ಒಂದು ಪಿಂಕ್ ಮಾಸ್ಕ್ನ ನಾನು ಹಾಕೋತಾ ಇದ್ದೀನಿ. ಸೊ ಇದು ವೀಕ್ಲಿ ಒನ್ಸ್ ಆರ್ ಟ್ವೈಸ್ ಹಚ್ಕೊಂಡ್ರೆ ಸಾಕು, ನಿಮ್ಮ ಮುಖದಲ್ಲಿ ಫುಲ್ ಗ್ಲೋಯಿಂಗ್ ಬರುತ್ತೆ. ಸೊ ನಿಮ್ಮ ಮುಖದಲ್ಲಿರುವಂಥ ಹಳೆ ಕಲೆ ಅಥವಾ ಮಾರ್ಕ್ಸ್ ಏನಾದರೂ ಇದ್ದರೆ ನೀಟಾಗಿ ನಿಧಾನಕ್ಕೆ ಹೋಗ್ತಾ ಇರುತ್ತೆ. ಸೊ ವೀಕ್ಲಿ ಟ್ವೈಸ್ ಮಾಡಬೇಕು. ಸೊ ತುಂಬ ಸಿಂಪಲ್ ಆ್ಯಂಡ್ ತುಂಬಾ ಕ್ವಿಕ್ಕಾಗಿ ಮಾಡ್ಕೊಳ್ಳೋಂಥ ಒಂದು ಫೇಸ್ ಪ್ಯಾಕು. ಅಷ್ಟೊಂದು ಐಟಮ್ಸು ಏನೂ ಬೇಕಾಗಲ್ಲ. ಸೊ ತುಂಬ ಚೆನ್ನಾಗಿ ಬರುತ್ತೆ ಇದು ರಿಸಲ್ಟ್ ಅಂತೂ. ಟ್ರೈ ಮಾಡಿ ನೋಡಿ. ಸೊ 10 ನಿಮಿಷಗಳ ಕಾಲ ಇದು ಹಾಗೆ ಡ್ರೈ ಆಗಬೇಕು. ಸೊ ಫ್ಯಾನೆಲ್ಲ ಏನು ಹಾಕೊಳ್ಳೋಕೆ ಹೋಗ್ಬಿಡಿ, ಆರಾಮಾಗಿ ಡ್ರೈ ಮಾಡ್ಕೊಳ್ಳಿ. 10 ನಿಮಿಷ ಆದಮೇಲೆ ಮುಖ ತೊಳಿಬೇಕು. ಸೋಪ್ ಹಾಕ್ಕೊಳ್ಳಿ, ಹಾಗೆ ಮುಖ ತೊಳಿ. ಸೊ ಫೇಸ್ ಪ್ಯಾಕ್ ಹಾಕಿ 10 ನಿಮಿಷ ಆಗಿದೆ, ನೋಡ್ಬೋದು ಫುಲ್ ಡ್ರೈ ಆಗಿದೆ. ಸೊ ನಿಮಗೆ ಮುಖ ತೊಳ್ಕೊಂಬಂದು ತೋರಿಸ್ತೀನಿ ಹೇಗೆ ಬಂದಿದೆ ಗ್ಲೋ ಅಂತ. ಬನ್ನಿ. ನೀವೇ ನೋಡ್ಬೋದು ಈಗ ಎಷ್ಟು ಗ್ಲೋ ಬಂದಿದೆ ಅಂತ. ಇನ್ಸ್ಟೆಂಟಾಗಿ ಗ್ಲೋ ಕೊಡುತ್ತೆ ಇದು. ಕಮ್ಮಿ ಇಂಗ್ರೀಡಿಯೆಂಟಲ್ಲಿ ನೀವು ಜಾಸ್ತಿ ಪೈಸಾ ವಸೂಲ್ ಅಂತಾರಲ್ಲ, ಆ ಥರ ಈ ಫೇಸ್ ಪ್ಯಾಕು ನೋಡಿ. ವೀಕ್ಲಿ ಒನ್ಸ್ ಅಥವಾ ನಿಮ್ಗೆ ಟೈಮ್ ಇದ್ದರೆ 2 ಸರಿನೂ ಹಾಕ್ಕೊಳ್ಳಿ. ನಿಜವಾಗ್ಲೂ ಇದು ನಿಮ್ಗೆ ಎಫೆಕ್ಟ್ ಆಗೇ ಆಗುತ್ತೆ. ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ. ತುಂಬಾ ಚೆನ್ನಾಗಿ ಕಾಣ್ತಾಯಿದೆ. ಹಂಗಂತೂ ಬೆಳಗ್ಗೆಯಿಂದ ಆಗಿದ್ದು ಫುಲ್ ಟ್ಯಾನ್ ಹೋಗ್ಬಿಡ್ತು ಅಂತ ಅನಿಸ್ಬಿಡ್ತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಟ್ರೈ ಮಾಡಿ, ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ಅಂತ. ಪಿಂಕ್ ಫೇಸ್ ಪ್ಯಾಕ್ಗೆ ನಾನು ಯೂಸ್ ಮಾಡ್ತಾ ಇರೋದು 3 ಇಂಗ್ರೀಡಿಯೆಂಟು. ಸೊ ಅಕ್ಕಿ ಹಿಟ್ಟು ಸ್ವಲ್ಪ ತರ್ತರಿಯಾಗಿರಬೇಕು, ಹಾಗೆ ತುರಿದಿರೋಂಥ ಬೀಟ್ರೂಟು ಜೊತೆಗೆ ಒಂಚೂರು ಬೀಟ್ರೂಟ್ ಜ್ಯೂಸು ಇಷ್ಟು ಹಾಕಿ, ನೀರು ಹಾಕಿ, ವಿಟಮಿನ್ ಇ ಕ್ಯಾಪ್ಸುಲ್ 2 ಇಷ್ಟು ಹಾಕ್ಬಿಟ್ಟು ಕಲಿಸ್ಕೊಂಡ್ರೆ ಸಾಕು. ಪಿಂಕ್ ಫೇಸ್ ಪ್ಯಾಕ್ ರೆಡಿನೇ ಆಗೋಗುತ್ತೆ. ತುಂಬ ಸಿಂಪಲ್ಲು. ಸೊ ಫೇಸ್ ಪ್ಯಾಕ್ ನಿಜವಾಗ್ಲೂ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಟ್ರೈ ಮಾಡಿ, ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ಅಂತ. ಸೊ ಉತ್ತೂರಮ್ಮನ ದೇವಸ್ಥಾನಕ್ಕೆ ಹೋಗಿದ್ದು ನನಗಂತೂ ತುಂಬ ಖುಷಿ ಆಯಿತು. ದೇವಸ್ಥಾನ ಎಲ್ಲ ನಿಮ್ಗೆ ಚೆನ್ನಾಗಿ ತೋರಿಸಿದ್ದೀನಿ ಅಂತ ಅನ್ಕೋತೀನಿ. ಉತ್ತೂರಮ್ಮ ನಿಮಗೂ ಒಳ್ಳೆಯದಾಗಲಿ. ಏನು ಮಗಳೇ? ಉತ್ತೂರಮ್ಮ ನಿಮಗೂ ಕೂಡ ಒಳ್ಳೇದು ಮಾಡಲಿ, ಹಾಗೆ ನಮಗೂ ಒಳ್ಳೇದು ಮಾಡಲಿ ಅಂತ ನಾನು ಆಶಿಸ್ತೀನಿ. ಸೊ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.